ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಪ್ರೊಫೆಸರ್ ಕೈಲಾಸ್ ಅವರೇ, ಪ್ರೊಫೆಸರ್ ಪ್ರವೀಣ್ ರಾಮಮೂರ್ತಿ ಅವರೇ, ಪ್ರೊಫೆಸರ್ ಅಜಯ್ ರಾಹುಲ್ ಅವರೇ, ವೀರಣ್ಣ ಅವರೇ, ಬರುವ ವರ್ಷದ ಕಾರ್ಯಕಾರಿಣಿಯಲ್ಲಿ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಹಾಗೂ ಶಿಕ್ಷಣದ ಮೂಲಕ ಏನಾದ್ರೂ ಬದಲಾವಣೆಯನ್ನ ಮಾಡಬೇಕು ಅಂತ ತೀವ್ರ ಇಚ್ಛೆಯನ್ನ ಹೊಂದಿ ಶಿಕ್ಷಣ ಮಂಡಲದ ನೇತೃತ್ವದಲ್ಲಿ ಆ ಬದಲಾವಣೆಯ ಹರಿಕಾರರಾಗಬೇಕು, ಬದಲಾವಣೆಗೆ ಕಾರಣೀಭೂತರಾಗಬೇಕು ಅಂತ ಅಂದ್ಕೊಂಡು ಬಂದಿರತಕ್ಕಂಥ ಎಲ್ಲ ಬಂಧು ಮತ್ತು ಭಗಿನಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಭಾರತೀಯ ಶಿಕ್ಷಣ ಮಂಡಲ 1969ನೇ ಇಸ್ವಿಯ ರಾಮನವಮಿ ಎಂದು ಪ್ರಾರಂಭ ಆಯಿತು ಅಂತ ನಾವು ಪರಿಚಯದಲ್ಲಿ ಕೇಳಿದ್ವಿ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಘಟನೆಯನ್ನ ಮಾಡತಕ್ಕಂತಹ ಒಂದು ಸಂಘಟನೆ ಪ್ರಾರಂಭ ಆಗಿದ್ದು ರಾಮನವಮಿ ಅಂತ. ಇದು ಕಾಕತಾಳೀಯ ಆಗಿರ್ಲಿಲ್ಲ. ಇದರ ಸಂದೇಶ ಏನು? ಸಂದೇಶ ಏನು ಅಂದ್ರೆ, ಶಿಕ್ಷಣದ ಮೂಲಕ ರಾಮತ್ವ ಅನ್ನುವುದು ಮನುಷ್ಯರಲ್ಲಿ ಸ್ಥಾಪಿತವಾಗಬೇಕು. ಹೃದಯದಲ್ಲಿ ರಾಮತ್ವ ಅನ್ನೋದು ಬರದೇ ಇದ್ರೆ ಅದು ಶಿಕ್ಷಣ ಅಂತ ಆಗಲ್ಲ. ಹೀಗಾಗಿ ಶಿಕ್ಷಣದಲ್ಲಿ ರಾಮತ್ವವನ್ನ ತರಬೇಕು ಅನ್ನೋದೇ ಭಾರತೀಯ ಶಿಕ್ಷಣ ಮಂಡಲದ ಉದ್ದೇಶ. ಇದು ಬಹಳ ಸ್ಪಷ್ಟ. ಇದರಲ್ಲಿ ಗೊಂದಲ ಏನಿರಬಾರ್ದು, ಯಾರಿಗೂ ಇರಬಾರ್ದು. ಒಂದೊಂದು ದೇಶಕ್ಕೆ ಒಂದೊಂದು ಸಂಗತಿ ಪ್ರಾಣ ರೂಪದಲ್ಲಿ ಇರುತ್ತೆ. ಬ್ರಿಟಿಷರಿಗೆ ವ್ಯಾಪಾರ ಅದು ಪ್ರಾಣ ಆಗಿ, ಜರ್ಮನಿಗೆ ವಿಜ್ಞಾನ ಅದು ಪ್ರಾಣ. ಅದಕ್ಕೇನಾದ್ರು ಧಕ್ಕೆ ಆಗ್ಬಿಟ್ರೆ ಅವರು ಸಿಡಿದೆದ್ದು ಬಿಡ್ತಾರೆ. ವ್ಯಾಪಾರಕ್ಕೆ ಏನಾದ್ರು ತೊಂದರೆ ಆದ್ರೆ ಬ್ರಿಟಿಷರು ಸುಮ್ಮನಿರಲ್ಲ. ಬೇರೆ ಎಲ್ಲದೂ ತೊಂದರೆ ಆದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಸಹಿಸ್ಕೋಬಹುದು. ಅಮೆರಿಕಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಪ್ರಾಣ. ಹಾಗೆ ಭಾರತದ ಪ್ರಾಣ ಅಂದ್ರೆ ಅಧ್ಯಾತ್ಮ. ಇದಕ್ಕೇನಾದ್ರು ತೊಂದರೆ ಆದ್ರೆ ಭಾರತದ ಜನ ಸಹಿಸಲ್ಲ. ಅದಕ್ಕೇನ್ ಟ್ರೈನಿಂಗ್ ಕೊಡಬೇಕಾಗಿಲ್ಲ, ತಾವೇ ಎದ್ದು ಬಿಡ್ತಾರೆ. ಮೈಸೂರಿನ ಜನ ಯಾವಾಗ್ಲೂ ಮೇಲೆ ಕೇಳಲ್ಲ ಅನ್ನೋದು ಪ್ರತೀತಿ, ಇತಿಹಾಸ. ಅದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ. ತಾವು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ತಮ್ಮ ಸುಖ ಅಷ್ಟೇ ಇಟ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಅಮಿತಾಬ್ ಬಚ್ಚನ್ ಯಾವಾಗ ಭಾರತ ಸುಂದರಿ ಸ್ಪರ್ಧೆಯನ್ನ ಮೈಸೂರಿನಲ್ಲಿ ಏರ್ಪಾಡು ಮಾಡಿದ್ರು, ಅವಾಗ ಅವರು ಜಾಹೀರಾತು ಕೊಟ್ಟಿದ್ರು ಪತ್ರಿಕೆನಲ್ಲಿ, ಭಾರತ ಸುಂದರಿಯಾಗಿ ಆಯ್ಕೆಯಾಗುವ ಯುವತಿಯ ಜೊತೆಗೆ ನೃತ್ಯ ಮಾಡಲು ಇಷ್ಟು ರೂಪಾಯಿ, ಆಕೆಯ ಜೊತೆ ಊಟ ಮಾಡಲು ಇಷ್ಟು, ಆಕೆಯ ಜೊತೆ ಚಹಾ ಸೇವಿಸಲು ಇಷ್ಟು ಅಂತೆಲ್ಲ ಇತ್ತು. ಜನ ಹಿಡ್ಕೊಂಡು ಓಡಾಡಿದ್ರು, ಇನ್ನೊಂದು ಬರೋದಿಲ್ಲ ಅಂತ. ಇನ್ನೊಂದು ಬರೋದಿಲ್ಲ ಅನ್ನುವುದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರತಕ್ಕಂಥ ಸಂಗತಿ. ಹಾಗೆ ವಿರೋಧ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಮಹಾರಾಣಿ ಅಮ್ಮಣ್ಣಿ ಕಾಲೇಜಿನಿಂದನೇ ಪ್ರತಿಭಟನಾ ಮೆರವಣಿಗೆಗಳು ಪ್ರಾರಂಭ ಆದವು. ಆಗ್ಲಿಕ್ಕೆ ಬಿಡ್ಲೇ ಇಲ್ಲ. ಸುಮಾರು 100ಕ್ಕೂ ಹೆಚ್ಚು ದಿವಸ ಪ್ರತಿನಿತ್ಯ ಒಂದೊಂದು ಮೆರವಣಿಗೆ. ಆ ಒಂದೊಂದು ಮೆರವಣಿಗೆನಲ್ಲೂ ಸಾವಿರಾರು ಜನ. ಅಂದ್ರೆ ಮೈಸೂರಿನಂತ ಜನಗಳು ಕೇವಲ ಕಾವೇರಿಗಾಗಿ
ಮೇಲೇಳುವವರು ಸಂಸ್ಕೃತಿಗೆ ಧಕ್ಕೆ ಆಗುವ ಸಂದರ್ಭ ಬಂದಾಗ ಮತ್ತೆ ಮೇಲೆತ್ತ. ಇದು ಭಾರತದ ಪ್ರಾಣ ಅಧ್ಯಾತ್ಮದಲ್ಲಿ. ಅಧ್ಯಾತ್ಮ ಅಂತಂದ್ರೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅರ್ಥವಾಗದೆ ಇರುವಾಗ ಹೇಳುವುದು, ತನಗೆ ಗೊತ್ತಿಲ್ಲದೆ ಇರುವುದನ್ನ ಎದುರುಗಡೆ ಇರುವವರಿಗೆ ಅರ್ಥವಾಗದೇ ಇರುವಂತೆ ಹೇಳುವುದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಅಂತ ಒಬ್ರು ಹೇಳ್ತಾರೆ. ಅದನ್ನು ಪೂರ್ತಿ ಗೊಂದಲ ಮಾಡಿ ಇಟ್ಕೊಳ್ಬೇಕು, ಅರ್ಥವೇ ಆಗಿರ್ಬಾರ್ದು ಯಾರು, ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಹಾಗಿಲ್ಲ. ಅಧ್ಯಾತ್ಮ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಬದುಕೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಅಷ್ಟೆ. ಶಬ್ದಶಃ ಅರ್ಥ ಅಧಿ ಆತ್ಮ. ಅಧಿ ಅಂದ್ರೆ ಸಂಬಂಧಪಟ್ಟಿದ್ದು, ಆತ್ಮ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆ ಆತ್ಮಕ್ಕೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡೋದಕ್ಕೆ ಬರುತ್ತೆ. ಇವತ್ತು ಅದು ಸಂಪೂರ್ಣ ನಷ್ಟವಾಗ್ತಾ ಇದೆ. ಇವತ್ತೊಂದು ಕಾಂಪ್ಲೆಕ್ಸ್ ಇದಕ್ಕೆ ಹೋಗಿದ್ವಿ, ಒಬ್ಬರನ್ನ ಭೇಟಿ ಮಾಡಕ್ಕೆ ಇಲ್ಲಿ ಬರೋದಕ್ಕಿಂತ ಮುಂಚೆ. ಅಪಾರ್ಟ್ಮೆಂಟ್ ಸಿಮೆಂಟಿನ ರಾಶಿ. ದಿಲ್ಲಿನಲ್ಲಿ ನಾನು ಇರ್ತೀನಿ, ಅಲ್ಲೂ ಗಗನಚುಂಬಿ ಕಟ್ಟಡಗಳಿದಾವೆ. ನಾವು ನಮ್ಮ ಕಾರ್ಯಾಲಯದಿಂದ 4-5 ಜನ ಹೊರಗೆ ಬರ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಗಿತ್ತು, ಹತ್ರ ಇತ್ತು, ಈಗ ನಡ್ಕೊಂಡೇ ಹೊರಟೆ. ಅವಾಗ ಎದುರುಗಡೆ ಸಾಲಿನ ಮನೆಯ ಮುಂದ್ಗಡೆ ಒಂದು ಆಂಬ್ಯುಲೆನ್ಸ್ ಬಂತು. ಅಲ್ಲಿಂದ ಒಂದು ಶವವನ್ನ ಬಿಳಿ ಬಟ್ಟೆನಲ್ಲಿ ಸುತ್ತಿರೋದನ್ನ ಮನೆ ಮುಂದೆ ಇಟ್ಟರು. ಆ ಆಂಬ್ಯುಲೆನ್ಸ್ ಹೊರಟಾಯ್ತು. ಎದುರುಗಡೆ 1 ನಿಮಿಷದ ನಂತರ ಒಬ್ಬ ಮಹಿಳೆ ಹೊರಗಡೆ ಬಂದ್ರು. ಅವರು ಮುಖವನ್ನ ಮುಚ್ಕೊಂಡು ಒಂದ್ ಸ್ವಲ್ಪ ಬಿಕ್ಕಳಿಸ್ತಾ ಇದ್ದದ್ದು ಕಾಣಿಸ್ತು. ಅದು ಮೊದಲೇ ಮಾಡಿನಲ್ಲಿದ್ರು, ಕೆಳಗೆ ಬರ್ಲಿಲ್ಲ ಅವ್ರು. ಅವಾಗ ನಮ್ಗೆ ಅನ್ನಿಸ್ತು, ಈ ಹೆಣ ಈ ಮಹಿಳೆಗೆ ಸಂಬಂಧಪಟ್ಟಂತ ಯಾವುದೋ ವ್ಯಕ್ತಿದಿರಬಹುದು ಅಂತ. ಯಾರು ಅಂತ ನಮ್ಗೇನ್ ಗೊತ್ತಿಲ್ಲ. ಇಲ್ಲಿ ಯಾರು ಇಲ್ಲ. ಅಲ್ಲಿ ಎತ್ತಕ್ಕೂ 4 ಜನ. ಆಂಬ್ಯುಲೆನ್ಸ್ ನಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ರು ಅಷ್ಟು ಕೆಲಸ ಮಾಡ್ಬೋದಾ? ಇದು ಜೀವನ. ಒಂದು ನಾಯಿ ಸತ್ರೆ 10 ನಾಯಿಗಳು ಬರುತ್ತೆ, ಒಂದು ಕಾಗೆ ಸತ್ರೆ 1000 ಕಾಯಿಗಳು ಬರುತ್ತೆ. ಮನುಷ್ಯ ಸತ್ರೆ ಒಂದು ನಾಯಿಗೂ ಬರಲ್ಲ. ಇನ್ಯಾರು ಬರ್ತಾರೆ ಅಂತ ಅಂದ್ಕೊಂಡು ಕಾರಣಗಳೇ ಇಲ್ಲ. ಈ ಅಪಾರ್ಟ್ಮೆಂಟ್ ಪಕ್ಕದ ಸತ್ರೆ ಇಲ್ಲಿ ಯಾರು ಬರಲ್ಲ. RIP ಬರೀ ಮನುಷ್ಯನ ಸ್ಥಿತಿ ಎಲ್ಲಿ ಬಂದ್ಬಿಡ್ತಿದ್ವು, ಪಶುವಿಗಿಂತ ಕಡೆ ಆಗ್ತದೆ. ಕಾರಣ ಏನು? ಸ್ವಾರ್ಥ. ಅಧ್ಯಾತ್ಮ ಅಂದ್ರೆ ಇನ್ನೊಬ್ಬರ ಹಿತಕ್ಕೋಸ್ಕರ ಬದುಕೋದು. ವೇದನೆ ಅಂದ್ರೆ ನನಗಾಗುವ ನೋವನ್ನ ನಾನು ಅನುಭವಿಸುವುದಕ್ಕೆ ವೇದನೆ ಅಂತ ಕರೀತಾರೆ. ನೋವಾಗ್ತಿರೋದು ಇನ್ನೊಬ್ಬರಿಗೆ, ಅನುಭವಿಸ್ತಿರೋದು ನಾನು. ಪೀಡೆಯನ್ನ ಅನುಭವಿಸ್ತಿರೋದು, ನೋವನ್ನ ಅನುಭವಿಸ್ತಿರೋದು ನಾನು. ಏಟು ಬಿದ್ದಿರೋದು ಎದುರುಗಡೆ ಅವನಿಗೆ, ಅದಕ್ಕೆ ಸಂವೇದನೆ ಅಂತ ಕರೀತಾರೆ. ಆ ಸಂವೇದನೆ ಇಲ್ಲದೆ ಇದ್ರೆ ಅವನು ಮನುಷ್ಯ ಅಂತ ಕರೆಸ್ಕೊಳಕ್ ಯೋಗ್ಯನಾಗಲ್ಲ, ಪುರುಷ ಅಂತ ಕರೆಸ್ಕೊಳಕ್ಕೂ ಯೋಗ್ಯನಾಗಲ್ಲ. ಯಾಕಂದ್ರೆ ಕಾರ್ಯದ ಹೇಳಿದೆ ನಮ್ಗೆ. ಇವತ್ತಿನ ಶಿಕ್ಷಣದಿಂದ ಕೇವಲ ಬುದ್ಧಿಯ ವಿಕಾಸಕ್ಕೋಸ್ಕರ ನಾವೇನ್ ಪ್ರಯತ್ನ ಮಾಡ್ತಾ ಇದ್ದೀವಿ, ಹೃದಯದ ವಿಕಾಸಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಇದರಿಂದ ರಾಕ್ಷಸರ ನಿರ್ಮಾಣ ಆಗ್ತಿದ್ದಾರೆ. ತುಂಬಾ ಬುದ್ಧಿವಂತ, ಪಕ್ಕದಲ್ಲಿ ಯಾರೋ ಸತ್ರು ಅವನ್ ಕಣ್ಣಿಗೆ ಒಂದು ನೀರು ಬರಲ್ಲ, ಅವ್ರ ಮನೆಯವ್ರ ಸತ್ರು ಬರಲ್ಲ. ಇಷ್ಟು ಸೆಲ್ಫ್ ಸೆಂಟರ್ಡ್ ಮನುಷ್ಯ ಆಗ್ಬಿಟ್ರೆ ಅವನ್ ಬದುಕದ ಹೇಗೆ? ಶಿಕ್ಷಣದಲ್ಲಿ ಇದನ್ನು ಬದಲಾವಣೆ ತರಬೇಕು. ಪ್ರತಿಯೊಂದು ಚಟುವಟಿಕೆಯಲ್ಲಿ ಸಂಸ್ಕೃತಿಯನ್ನ ಅಳವಡಿಸಬೇಕು. ಸಂಸ್ಕೃತಿ ಇಲ್ಲದ ಕಾರ್ಯ ಅದೊಂದು ಕಾರ್ಯವೇ ಅಲ್ಲ, ಅದೊಂದು ವ್ಯರ್ಥ ಪ್ರಲಾಪ ಅಷ್ಟೇನೆ. ಹೀಗಾಗಿ ಭಾರತೀಯ ಶಿಕ್ಷಣ ಮಂಡಲ ಹುಟ್ಟಿರುವುದೇ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಶಿಕ್ಷಣದ ಮೂಲಕ ರಾಮತ್ವವನ್ನು ಪ್ರತಿಷ್ಠಾಪಿಸಬೇಕು ಅಂತ. ರಾಮತ್ವ ಅಂದ್ರೆ ಸಂವೇದನೆ.
ನನಗೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಸುದ್ದಿ ನಿಮ್ಗೆ ಹೇಳಕ್ಕೆ. ಹೈದರಾಬಾದ್ ನಲ್ಲಿ ಒಂದು 13-14 ಜನ IIT ನಲ್ಲಿ ಪಾಸ್ ಆಗಿ ದೇಶದ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದವರು, ಬಹಳ ಆತ್ಮೀಯರು, ಬಾಲ್ಯ ಸ್ನೇಹಿತರು. ಅವರು ತಮ್ಮ ಕೆಲಸಕ್ಕೆಲ್ಲ ರಾಜೀನಾಮೆ ಕೊಟ್ಟು ಒಟ್ಟಿಗೆ ಒಂದು ಸ್ಟಾರ್ಟ್ಅಪ್ ಶುರು ಮಾಡಿದ್ರು. ಶುರು ಮಾಡಿ ಏನ್ ಮಾಡ್ಬೇಕು ನಮ್ಮ ಜೀವನಕ್ಕೋಸ್ಕರ? ಸ್ಟಾರ್ಟ್ಅಪ್ ಮಾಡೋಣ. ಉದ್ಯೋಗ ಏನು? ಸ್ಟಾರ್ಟ್ಅಪ್. ಆದ್ರೆ ಸ್ಟಾರ್ಟ್ಅಪ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಹೃದಯವನ್ನ ತುಂಬಬೇಕು, ಆತ್ಮ ಸಂತುಷ್ಟಿ ಅನ್ನೋದು ಬರ್ಬೇಕು ಅನ್ನೋದಕ್ಕೋಸ್ಕರ ಏನಾದ್ರು ಮಾಡ್ಬೇಕೆ? ಅದಕ್ಕೆ ಅವರಿಗೆ ಪ್ರೇರಣೆ ಕೊಟ್ಟಿದ್ದು ರಾಮಾಯಣ. ರಾಮಾಯಣದ ಮೊದಲನೆಯ ಶ್ಲೋಕದಲ್ಲಿ ನಾರದ ವಾಲ್ಮೀಕಿಗೆ ಒಬ್ಬ ಆದರ್ಶ ವ್ಯಕ್ತಿತ್ವ ಅಂದ್ರೆ ಏನು ಅಂತ ವಾಲ್ಮೀಕಿ ಕೇಳಿದಾಗ ಅವನಿನ ಗುಣಗಳನ್ನ ಹೇಳ್ತಾನೆ, ರಾಮನ ಗುಣಗಳನ್ನ, 13 ಗುಣಗಳನ್ನ ಆ ಶ್ಲೋಕವನ್ನ ತೆಗೆದುಕೊಂಡ್ರು. ಈ 13 ಗುಣಗಳು ಮಕ್ಕಳ ವ್ಯವಹಾರದಲ್ಲಿ ಬರೋದಕ್ಕೆ ಏನ್ ಮಾಡಬೇಕು ಅಂತ ಅವರು ಚಟುವಟಿಕೆಗಳನ್ನ ಗುರುತಿಸಿದ್ರು. ಆಕ್ಟಿವಿಟಿ ಬೇಸ್ಡ್ ಎವಲ್ಯೂಷನ್ ಆಫ್ ವರ್ಚ್ಯೂಸ್ ಆಫ್ ರಾಮ. ಅದನ್ನೊಂದು ಪುಸ್ತಕ ಮಾಡಿದ್ರು. ಎಲ್ಲ ಶಾಲೆಯ ಶಿಕ್ಷಕರಿಗೆ ಈ ತರಬೇತಿಯನ್ನ ಕೊಡ್ಬೇಕು, ಪ್ರಶಿಕ್ಷಣವನ್ನ ಕೊಡ್ಬೇಕು, ಆ ಚಟುವಟಿಕೆಗಳನ್ನ ನಾವು ಶಾಲೆಯಲ್ಲಿ ನಡೆಸಬೇಕು. ಆ ಚಟುವಟಿಕೆಯ ಕಾರಣದಿಂದ ಮಕ್ಕಳಲ್ಲಿ ರಾಮನ ಗುಣಗಳು ಬರಬೇಕು. ಎಂಥ ಒಳ್ಳೆಯ ವಿಚಾರ. ಇದನ್ನೇ ಭಾರತೀಯ ಶಿಕ್ಷಣ ಮಂಡಲ ಮಾಡಿದೆ. ಶಿಕ್ಷಣದಲ್ಲಿ 4 ಆಧಾರ ಸ್ತಂಭಗಳಿದೆ. ಒಂದು ಶಿಕ್ಷಣದ ಉದ್ದೇಶ, ಶಿಕ್ಷಣದ ನೀತಿ, ಪಠ್ಯಕ್ರಮ ಮತ್ತು ಶಿಕ್ಷಣ ವಿಧಿ, ಪೆಡಗೋಜಿ. ಈ 4 ಭಾರತವಾಗಬೇಕು, ಭಾರತೀಯಕರಣ ಆಗ್ಬೇಕು. ಇದು ಭಾರತೀಯಕರಣ ಆಗದೇ ಇದ್ರೆ ಔಪಚಾರಿಕ ಶಿಕ್ಷಣವನ್ನ ಮುಗಿಸಿ 12 ವರ್ಷ, 13 ವರ್ಷ, 14 ವರ್ಷ, 15 ವರ್ಷ ಔಪಚಾರಿಕ ಶಿಕ್ಷಣ ಮುಗಿಸಿ ಶಿಕ್ಷಣ ಸಂಸ್ಥೆಗಳಿಂದ ಹೊರಗೆ ಬರತಕ್ಕಂಥ ವಿದ್ಯಾರ್ಥಿಗಳು ಅವ್ರು ನಮಗೆ ಹೇಗ್ಬೇಕೋ ಹಾಗಿರಲ್ಲ, ಸ್ವಾರ್ಥಿಗಳಾಗಿತ್ತು. ಈಗ ಎಲ್ಲರೂ ನೋಡಿ, ನಾವು ಮನೆಯಲ್ಲಿ ಎಲ್ಲರೂ ಸ್ವಾರ್ಥ ಕಲಿಸ್ತಾ ಇದೀವಿ. ನೀ ಚೆನ್ನಾಗಾಗ್ಬೇಕು ಕಣಯ್ಯ, ನೀ ಚೆನ್ನಾಗಾಗ್ಬೇಕು, ನೀನು ಒಳ್ಳೆ ನೌಕರಿಗೆ ಹೋಗ್ಬೇಕು, ನಿನ್ಗೆ ಒಳ್ಳೆ ಪ್ಯಾಕೇಜ್ ಸಿಗ್ಬೇಕು, ನೀನ್ ಒಳ್ಳೆ ಅಂತಸ್ತು 2-3-4 ಅಂತಸ್ತಿನ ಮನೆ ಕಟ್ಟಿಸ್ಬೇಕು, 2-3 ಕಾರ್ ಇರ್ಬೇಕು ಮನೆಯಲ್ಲಿ, ಒಂದು ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡ್ಕೋಬೇಕು, ಎರಡು ಅಲ್ಲ, ಒಂದೂ ಇಲ್ಲ. ಇದ ಡಿಂಕ್ ಫ್ಯಾಮಿಲಿ ನಾಯಿ ಇದ್ರೆ ಸಾಕು, ಆನಂದವಾಗಿರು. ಈ ಮದುವೆ ಮಾಡ್ಕೊಳ್ಳೋದಂತೂ ಹೆಚ್ಚನ ಇಷ್ಟಪಡಲ್ಲ, ಯಾಕಂದ್ರೆ ಬೇರೆ ಆಗ್ಬೇಕು ಅಂತ ಅನ್ನಿಸ್ಬಿಟ್ಟು ಬಹಳ ಕಷ್ಟ, ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಜೊತೆ ಇದ್ಬಿಡೋಣ, ಬೇಡ ಅನಿಸ್ಬೇಕಾ ದೂರ ಹೋಗ್ಬಿಡೋಣ. ಯಾವುದೇ ಕಾನೂನಿನ ಜಂಜಾಟ ಇರಲ್ಲ. ನಾಯಿಗೂ ಹಂಗೆ ತಾನೇ ಇರೋದು. ಮನ್ಸಿಗೆ ಬಂದ ಜನ ಬರ್ತವೆ, ಬೇಡ ಆದಾಗ ಹೊಟ್ಟೋಗ್ತಾನೆ. ಅರೆ ಮನುಷ್ಯ ದೇವರಾಗ್ಬೇಕು, ಮನುಷ್ಯ ನಾಯಿ ಆಗ್ಬೇಕು. ನಾಯಿ ಅಂದ್ರೆ ಕೆಲವರು ಸಿಟ್ಟು ಬರ್ತೇನೆ, ನಮ್ಮ ಪೆಟ್ಟಿಗೆ ನೀವು ನಾಯಿ ಅಂತ ಹೆಂಗಂದ್ರಿ ಅಂತ. ಇನ್ನೇನ್ ಅನ್ಬೇಕು, ಕುದುರೆ ಅನ್ನಕ್ಕಾಗುತ್ತಾ? ಮನುಷ್ಯನಿಗೆ ಬೆಲೆಯಿಂದ ಆಗ್ಬಿಡ್ತಾ ಇವತ್ತು. ಈ ಶಿಕ್ಷಣವೇ ಇದು. ಇದನ್ನು ಬದಲಾಯಿಸ್ಬೇಕು. ಸುಳ್ಳು ಕೆಲಸವೇ ಇದು. ನಾವೆಲ್ಲ ಮನೆಯಲ್ಲಿ ಸ್ವಾರ್ಥ ಕಲಿಸ್ತಾ ಇದ್ದೀವಿ, ಶಾಲೆಗೆ ಬಂದ್ರೆ ಅಲ್ಲೂ ಸ್ವಾರ್ಥ, ಎಲ್ಲ ಕಡೆ ಸ್ವಾರ್ಥವನ್ನೇ ಕಲಿಸ್ತಾ ಇದ್ದೀವಿ. ಬಯಸುವುದು ಮಾತ್ರ ನಿಸ್ವಾರ್ಥತೆಯನ್ನ ಬಯಸ್ತೀವಿ. ಮನುಷ್ಯ ನಿಸ್ವಾರ್ಥತೆಯಿಂದ ನೋಡಿ, ಅದೇನು ಸಾಧ್ಯ ಇದೆ ರೀ? ಬೇವಿನ ಬೀಜ ಬೀಸ್ತಾ ಇದ್ದೀರಿ, ಮಾವಿನ ಹಣ್ಣು ಕೊಡ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಹೇಗೆ ಸಾಧ್ಯ ಇದೆ? ಇವತ್ತು ಹೇಳ್ರಿ, ಮಕ್ಕಳು ಯಾರೋ ಅಪ್ಪ ಅಮ್ಮನ ಮಾತು ಕೇಳಲ್ಲ. ಅರೆ ಅಪ್ಪ ಅಮ್ಮನ ಮಾತು ಕೇಳೋದಂಗೆ ನೀವು ಅಪ್ಪ ಅಮ್ಮ ಇದ್ದೀರಾ? ಅವನಿಗೆ ಸಮಯ ಕೊಟ್ಟ ನೀವು. ಒಂದು ಶಾಲೆಯಲ್ಲಿ ನಾನು ಹೋಗಿದ್ದೀನಿ, ಶಾಲೆಯಲ್ಲಿ ಪ್ಲೇ ಕಾರ್ಡ್ ಹಿಡ್ಕೊಂಡಿದ್ದಾರೆ ಮಕ್ಕಳು, ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಿಂದಿ ಪ್ರದರ್ಶನ. ಅದರಲ್ಲಿ ತಂದೆ ತಾಯಿಗಳಿಗೆ ಬೇಡಿಕೆ ಇಡ್ತಾ ಇದ್ದಾರೆ, ನೀವು ಮೊಬೈಲ್ ಅನ್ನ ಬಿಟ್ಟು ನಮ್ಗೊಂದು ಸ್ವಲ್ಪ ಸಮಯ ಕೊಡ್ರಿ ಅಂತ. ಮಕ್ಕಳು ಎಲ್ಲಿ ನಾವು ಮುಟ್ತಾ ಇದ್ದೀವಿ? ಎಲ್ಲಿವರೆಗೆ ಹಣವೇ ನಮ್ಮ ಜೀವನದಲ್ಲಿ ಪ್ರಧಾನವಾಗಿರುತ್ತೋ, ಎಲ್ಲಿವರೆಗೆ ಇಂದ್ರಿಯ ಸುಖಗಳೇ ಪ್ರಧಾನವಾಗಿರುತ್ತೋ, ಅಲ್ಲಿವರೆಗೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬದಲಾಯಿಸಕ್ ಮಾಧ್ಯಮ ಶಿಕ್ಷಣ ಒಂದೇ, ಇನ್ನು ಯಾವುದೂ ಇಲ್ಲ. ಹೀಗಾಗಿ ಶಿಕ್ಷಣ ಅನ್ನೋದು ಇಡೀ ಸಮಾಜದ ಪ್ರತಿಯೊಂದು ಕ್ಷೇತ್ರವನ್ನು ಪ್ರಭಾವಿಸುತ್ತೆ.
ಶಿಕ್ಷಣ ಮಂಡಳ ಈ ತರದ ಅಸಾಧ್ಯವಾದ ಕೆಲಸವನ್ನ ಕೈಗೆತ್ಕೊಂಡು ಹೊರಟಿದೆ. ಇದು ಬಿಸಿನೆಸ್ ಅಲ್ಲ, ಇದು ಬಿಸಿನೆಸ್ ಮಾಡಕ್ ಹೊರಟಿಲ್ಲ. ಮನುಷ್ಯರನ್ನ ತಯಾರು ಮಾಡ್ತಕ್ಕಂತ ಕೆಲಸದಲ್ಲಿ ಬಿಸಿನೆಸ್ ಇದ್ರೆ ನಡೆಯಲ್ಲ. ನಮ್ಗೇನ್ ಸಿಗುತ್ತೆ? ಪ್ರತಿಯೊಬ್ಬ ವಿದ್ಯಾರ್ಥಿ ಔಪಚಾರಿಕ ಶಿಕ್ಷಣವನ್ನ ಮುಗಿಸಿ ಅವನು ಹೊರಗೆ ಬರ್ಬೇಕಾದ್ರೆ ಅವನು ಹೇಗಿರ್ಬೇಕು ಅನ್ನುವುದೇ ಈ ಕೆಲಸ ಮಾಡೋದಕ್ಕೆ ನಮಗೆ ಪ್ರೇರಣೆ. ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಪ್ಯೂರ್, ಮೆಂಟಲಿ ಪೇಟ್ರಿಯಟಿಕ್, ಇಮೋಷನಲಿ ಪೇಟ್ರಿಯಟಿಕ್, ಮೆಂಟಲಿ ಪ್ಯೂರ್, ಇಂಟೆಲೆಕ್ಚುಯಲಿ ಕ್ರಿಯೇಟಿವ್, socially productive, spiritually rooted, bliss suffused, ಆನಂದದ ಪ್ರತಿಮೂರ್ತಿಯಾಗಿರ್ಬೇಕು. ಶಾರೀರಿಕವಾಗಿ ಬಲಿಷ್ಠನಾಗಿರ್ಬೇಕು. ಆಟ ಆಡ್ಸೋದೇ ಇಲ್ಲ ಯಾರು. ಮಕ್ಕಳೇನಾದ್ರು ಆಟ ಆಡಕ್ ಹೋದ್ರು ಕಪ್ಪಾಳ ಕೊಡಕ್ ಕೂಡಿಸ್ತಾರೆ. ಹೋಗ್ಕ ಮಗನೇ ಆಟ ಆಡಕ್ ಹೋಗ್ತೀಯ. ಆಟ ಅನ್ನುವುದು ಶಿಕ್ಷಣ ಅಂತಲ್ಲಿ ಹೊಟ್ಟೋಗ್ಬಿಟ್ಟಿದೆಯಲ್ರಿ. ಒಳಗೂ ಬಿಡಲ್ಲ ಇವತ್ ಮಕ್ಕಳಿಗೆ. ಅವಳೊಂದು ಒಂದು ಶಿಕ್ಷಣ ಗೊತ್ತಿಲ್ಲ ನಮ್ಗೆ. ನಮಗ್ ಶಿಕ್ಷಣ ಅಂದ್ರೆ ಗೊತ್ತಿರೋದು A+B²² +B² + 2 × 2 = 4. ಇದೇ ಎಜುಕೇಶನ್ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಮನುಷ್ಯರು ನೋಡಿದಾಗ ಒಂದು ಸ್ಮೇಲ್ ಕೊಡೋದು ಎಜುಕೇಶನ್ ಅಲ್ವೇ ಸರ್? ಅದು 2AB ಎಲ್ಲಿಂದ ಬಂತು ಗೊತ್ತಿಲ್ಲ. ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಬಹಳ ರೈಟ್ ಟೈಮ್ ಇಂಟರ್ವೆನ್ಷನ್. ಆ 2AB ಎಲ್ಲಿಂದ ಬಂತು? ಈ ಮುಗ್ಗಿಗಳನ್ನ ಬೈಪಾಟ್ ಮಾಡಿಸ್ತಾರಲ್ಲ, 2 1 2 2 8 4 2 3 4 2 4 8 ಎಲ್ಲಿ ಬಂತದು? 2 3 6 ಯಾಕೆ? 2 4 8 ಯಾಕೆ ಅಂತ ಹೇಳ್ಕೊಟ್ಬಿಡಿ. ಅವಾಗ ಗಣಿತ ಅನ್ನೋದು ತುಂಬಾ ಸುಲಭ ಆಗ್ಬಿಡುತ್ತೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಬಹಳ ಪ್ರೀತಿ ಬಂದ್ಬಿಡುತ್ತೆ ಎಲ್ಲರೂ. ಅದು ಹೇಳ್ಕೊಡಲ್ಲ. ಟೇಬಲ್ಸ್ ಬೈ ಹಾರ್ಟ್ ಮಾಡು, ಬೈ ಹಾರ್ಟ್ ಮಾಡು, ಬೈ ಹಾರ್ಟ್ ಮಾಡು, ಬೈ ಹಾರ್ಟ್ ಮಾಡು. ಅರೆ ಬೈ ಹಾರ್ಟ್ ಮಾಡಿದ್ರೆ ತಲೆ ಬೆಳೆಯಲ್ಲ, ಇಂಟೆಲಿಜೆಂಟ್ ಕ್ವಶನ್ ಡೆವಲಪ್ ಆಗಲ್ಲ. ಎಲ್ಲ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಮೈಸೂರಿನ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಮೈಸೂರು ಬಹಳ ನೆನಪಾಗ್ತಾ ಇದೆ ನಂಗೆ. ಯಾಕಂದ್ರೆ ಮೊದಲನೇ ಎಲ್ಲ ಎಕ್ಕುಟ್ಟು ಹೋಗ್ಬಿಟ್ಟಿದೆ, ಯಾಮಾರಿಸ್ಬಿಟ್ಟಿದ್ದಾರೆ. ಶುದ್ಧ ಮೈಸೂರಿನ ಶಬ್ದ ಇದು. ಇದನ್ನ ಸರಿ ಮಾಡ್ಬೇಕು. ಸರಿ ಮಾಡೋ ಧೈರ್ಯ ಇದೆಯಾ ಇಲ್ಲಿರೋರ್ಗೆ? ಧೈರ್ಯ ಇದ್ದವ್ರಷ್ಟೇ ನಮ್ ಜೊತೆಗೆ ಬನ್ನಿ. ಇಲ್ದಿರೋ ನಿಮ್ ಪಡಿ ನೀವು ಮನೇಲಿ ಇರ್ಬೋದು. ಕಷ್ಟದ ಕೆಲಸ ಇದು, ಸುಲಭದ ಕೆಲಸ ಅಲ್ಲ. ತುಂಬಾ ಕಷ್ಟದ ಕೆಲಸವನ್ನು ಮಾಡ್ಬೇಕಾದ್ರೆ ಮೊದಲು ನಾವು ಬದಲಾವಣೆ ಮಾಡ್ಕೋಬೇಕು. ಮಕ್ಕಳೇ ಮಾತು ಕೇಳಲ್ಲ. ಯಾಕೆ ಕೇಳ್ಬೇಕ್ರೆ ನಿಮ್ ಮಾತನ್ನ? ಮಕ್ಕಳು ಏನ್ ಮಾಡಿದ್ದೀರಾ ಅಂತ ನಿಮ್ ಮಾತನ್ನ ಕೇಳಬೇಕು. ಒಂದ್ ಮನೆಗೆ ಹೋಗಿದ್ದೆ, ಈ ನನ್ನ ಮಗ ನನ್ನ ಮಾತೇ ಕೇಳದ ರೀ, ನನ್ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾರೆ ಅಂತ ಬಾಯಿಗೊಂಡಂಗ ಅವನು ಬೈದ್ರು. ಡಿಗ್ರಿ ಓಡೋ ಹುಡುಗ ಅಷ್ಟು ಹೇಳ್ಕೊಳ ಎದ್ದೊಳಗೊಳಗ್ಬಿಟ್ಟು ಊಟ ನೋಡಿದ್ರ. ನೋಡ್ರಿ, ನಿಮ್ ಮುಂದೆನೆ ಘಟನೆ ನಡೀತು. ಎಷ್ಟು ಸೊಕ್ಕು ಅವನಿಗೆ ಅಹಂಕಾರ. ನನ್ ಕಂಟ್ರೋಲ್ ಅಲ್ಲೇ ಇಲ್ಲ. ನಾನು ಏನ್ ಮಾತಾಡೋದು? ಸ್ವಲ್ಪ ಸುಮ್ಮನೆ ಇದ್ದೆ. ಅದಾದ್ಮೇಲೆ ನೀವೇ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ನಿಮ್ ಮಗ ಯಾಕೆ ನಿಮ್ ಕಂಟ್ರೋಲಿಗೆ ಬರ್ತಾನೆ? ಮೊದಲು ನೀವು ನಿಮ್ ಕಂಟ್ರೋಲಿಗೆ ಬರ್ರಿ. ಟ್ರೈನಲ್ಲಿ ಹೋಗ್ತಾ ಇದ್ದೆ. ಒಬ್ಬ ಯುವತಿ ತಾಯಿ, ಯಾಕೆ ಸಣ್ಣ ಮಗು ಜೊತೆಲಿದೆ, 3ನೇ ಕ್ಲಾಸ್ ಓದ್ತಿರ್ಬೋದು. ತಾಯಿ ಮಗು ಇಬ್ಬರು ಪುಸ್ತಕ ಓದ್ಕೊಂತ ಕೂತ್ಕೊಂಡಿದ್ದಾರೆ. ಉಳಿದವರೆಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರೆ. 70 ವರ್ಷ 80 ವರ್ಷ 60 ವರ್ಷ 50 ವರ್ಷ 40 ವರ್ಷ 30 ವರ್ಷ ಎಲ್ಲರೂ ಮೊಬೈಲ್ ಅಲ್ಲೇ ಇಟ್ಕೊಂಡಿದ್ದಾರೆ. ತಡ್ಕೊಳಕ್ಕಾಗ್ಲಿಲ್ಲ. ಒಬ್ಬರು ವಯಸ್ಸಾದವ್ರಿಗೆ ಕೇಳಿದ್ರು, ಅಲ್ರಿ ನೀವು ಇಬ್ಬರು ಪುಸ್ತಕ ಓದ್ತಿದ್ದೀರಿ, ನಮ್ಮ ಮಕ್ಳಿಗೆ ನಾವು ಮೊಬೈಲ್ ಇಡ್ಕೋಬೇಡ್ರಿ ಅಂತ ಎಷ್ಟು ಹೇಳ್ತೀವಿ, ಕೇಳೋದೇ ಇಲ್ಲ. ನಿಮ್ ಮಗು ಇಷ್ಟು ಚಿಕ್ಕದು ಇಷ್ಟು ಪುಸ್ತಕ ಓದ್ತಾ ಇದೆ, ಇಷ್ಟು ಇಂಟ್ರೆಸ್ಟಿಂಗ್, ಹೇಗೆ ನೀವು ಅಂತ ಕೇಳಿದಾಗ ಆ ಯುವತಿ ಉತ್ತರನೇ ಕೊಡ್ಲಿಲ್ಲ. 2-3 ಸರಿ ಕೇಳಿದ್ಮೇಲೆ ಆಕೆ ಹೇಳಿದ್ಲು, ಚಿಲ್ಡ್ರನ್ ಮೇ ನಾಟ್ ಲಿಸನ್ ಅಸ್ ಬಟ್ ಸರ್ಟನ್ಲಿ ದೇ ಡು ಕಾಪಿ ಅಸ್. ನಾವಿದ್ವಿ ಹಾಗೆ, ನಮ್ಮ ಮಕ್ಕಳು ಏನಾಗ್ಬೇಕು ಅಂತ ಬಯಸ್ತೀವಿ, ಆ ರೀತಿ ನಾವಿದ್ದೀವಿ.
ನಮ್ಮ ಶಿಕ್ಷಕರು ಮಕ್ಕಳು ಏನಾಗ್ಬೇಕು ಅಂತ ಬಯಸ್ತಾರೆ, ಆತರ ಶಿಕ್ಷಕರು ಇದಾರ? ಯಾವಾಗ ನಾವು ಏನೆಲ್ಲ ಬಯಸ್ತೀವೋ ಆ ರೀತಿ ನಾವಿಲ್ವೋ ಆಗ ನಾವು ಬಯಸೋದಕ್ಕೆ ನಮಗೇನು ಅಧಿಕಾರ? ಸ್ವಾರ್ಥವನ್ನೇ ಕಲಿಸ್ತಿರುವಾಗ ನಿಸ್ವಾರ್ಥ ಅನ್ನೋದು ಹೇಗೆ ಬೆಳೆಯುತ್ತೆ ಮಕ್ಕಳಲ್ಲಿ? ಇಲ್ಲ ಅಂತ ಹೇಳೋ ಅಂತ ಫೋನ್ ಎತ್ತಿದ್ರೆ ಅವ್ರಿಗೆ ಹೇಳಿದಾಗ ಸತ್ಯವನ್ನೇ ನುಡಿಯಬೇಕು ಅದೇ ಅವನಾಗಿ ನುಡಿತಾನೆ. ಮೊಬೈಲ್ ಬಂದ ಮೇಲೆ ಸುಳ್ಳು ಹೇಳೋದು ಜಾಸ್ತಿ ಆಗ್ತಿದೆ. ಮೊದಲು ಇಲ್ಲ ಅಂತಲ್ಲ, ಮೊದಲು ಇತ್ತು, ಈಗ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾರೆ. ಎಲ್ಲಿದ್ದೀರಿ ಅಂತ ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇದು ಶಿಕ್ಷಣದ ಮೂಲಕ ಆಗ್ಬೇಕಾಗಿರೋ ಬದಲಾವಣೆ. ಕಷ್ಟದ ಕೆಲಸ, ಸುಲಭದಲ್ಲ. ಪರ್ಪಸ್ ಆಫ್ ಎಜುಕೇಶನ್ ನಾನು ಗ್ಯಾರಂಟಿ ಕೊಡ್ತೀನಿ, ಹೆಚ್ಚು ಜನಕ್ಕೆ ಇದಕ್ಕೆ ಉತ್ತರ ಹೇಳಕ್ಕಾಗದೇ ಇಲ್ಲ. ಯಾಕೆ ನಾವು ಕಾಲೇಜ್ ಹೋಗ್ತೀರಿ ಅಂತ ಯಾರು ಕೇಳ್ರಿ, ನೌಕರಿ ಅಂತ ಹೇಳ್ತಾರೆ. ಅರೆ ನೌಕರಿ ಮಾಡೋದಕ್ಕೆ ಶಿಕ್ಷಣ ಅಂತ ಅನ್ಬೇಕೇನ್ರಿ? ಆ ಸ್ಥಿತಿಯನ್ನ ತಂದ್ಬಿಟ್ಟಿದ್ದಾರೆ ಬ್ರಿಟಿಷರ ವಿಳಂಬರಾಗ್ಬಿಟ್ಟಿದ್ವಿ ನಾವು, ಇನ್ನೂವರೆಗೂ ಹೊರಗೆ ಬಂದಿಲ್ಲ. ಕೊಲೋನಿಯಲ್ ಮೈಂಡ್ ಸೆಟ್ ಇಂದ ವಿ ಆರ್ ಸಫರಿಂಗ್ ಫ್ರಮ್ ಕೊಲೋನಿಯಲ್ ಮೈಂಡ್ ಸೆಟ್. ಶಾಲೆಗೆ ಕಾಲೇಜಿಗೆ ಹೋಗೋದು ನೌಕರಿಗೋಸ್ಕರ ಅಲ್ಲ, ಹೊಟ್ಟೆ ತುಂಬಿಕೊಳ್ಳೋಕೋಸ್ಕರ ಅಲ್ಲ. ಒಂದು ನಾಯಿಯೂ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಒಂದು ಜಿಮ್ಮೆಯೂ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಕಟ್ಕೊಳ್ಬೇಕಾಗಿಲ್ಲ, ಮನುಷ್ಯರಾಗೋದಕ್ಕೋಸ್ಕರ ಹೋಗ್ಬೇಕು. ಮನುಷ್ಯರಾದ್ರೆ ಏನು? ಮನುಷ್ಯರಾಗೋದು ಹೇಗೆ? ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ, ಮನುಷ್ಯ ಮತ್ತು ಭಯ ಎರಡು ವಿಪರೀತ ಶಬ್ದ, ವಿರುದ್ಧಾರ್ಥದ ಶಬ್ದ, ಆಪೋಸಿಟ್ ವರ್ಡ್ಸ್. ನೀವು ಮನುಷ್ಯರೇ, ಹಾಗಿದ್ರೆ ನಿಮ್ಮ ಹತ್ರ ಭಯ ಇರಬಾರ್ದು. ನೀವು ಭಯದಿಂದ ನರಳುತ್ತಾ ಇದ್ದೀರಾ, ಯಾವುದಾದ್ರೂ ಒಂದು ರೂಪದ ಭಯದಿಂದ ನರಳುತ್ತಾ ಇದ್ದೀರಾ, ಹಾಗಿದ್ರೆ ನೀವು ಮನುಷ್ಯರಲ್ಲ. ಹಾಗಿದ್ರೆ ಶಿಕ್ಷಣ ಅಂದ್ರೇನು? ಮನುಷ್ಯರನ್ನ ಮಾಡಬೇಕು ಅಂತ ಆದ್ಮೇಲೆ ಶಿಕ್ಷಣದ ಮೂಲಕ ನಿರ್ಭೀಕ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಕ್ ನಮ್ಗೆ ಆಗ್ತಾ ಇದೆಯಾ? ವಿವೇಕಾನಂದರು 1897ರಲ್ಲಿ ವಿಶ್ವದ ಪ್ರವಾಸವನ್ನು ಮುಗಿಸಿ ಕೊಲಂಬೋದಲ್ಲಿ ಬಂದ್ರು. ಅಲ್ಲಿಂದ ಉತ್ತರಾಖಂಡದ ಅಲ್ಮಾಬಾದ್ ವರೆಗೆ ಒಂದು ಭಾಷಣದ ಸೀರೀಸ್ ಮಾಡಿತ್ತು, ದಿಗ್ವಿಜಯ ಯಾತ್ರೆ. ಅದರಲ್ಲಿ ಅವ್ರು ಹೇಳಿದ್ದು ಅಭೀಹಿ ಅಭೀಹಿ, ನಿರ್ಭಯರಾಗ್ರಿ ನಿರ್ಭಯರಾಗ್ರಿ ಅಂತ ಹೇಳಿದ್ರು. ಭಾರತದ ಸಂದೇಶವೇ ಅದು ಇಡೀ ಜಗತ್ತಿಗೆ, ಭಯಮುಕ್ತರಾಗ್ರಿ. We are all suffering from fear. We are all suffering from serious disease called competition. ಎಲ್ಲಿವರೆಗೆ ಕಾಂಪಿಟಿಷನ್ ಅನ್ನೋದು ಇರುತ್ತೋ ಅಲ್ಲಿವರೆಗೆ ಭಯ ಅನ್ನೋದು ನಮ್ಮಿಂದ ಮುಕ್ತ ಆಗಲ್ಲ. ಭಯ ಅನ್ನೋದು ಎಲ್ಲ ವಿಕಾರಗಳ ಮೂಲ. ಶಿಕ್ಷಣದಿಂದ ಈ ಭಯ ಅಂತಕ್ಕಂಥ ವಿಕಾರವನ್ನ ಮುಕ್ತ ಮಾಡಬೇಕು. ಅದ್ರ ವಿಡಂಬನೆ ಅಂದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ಭಯದ ಆಧಾರದ ಮೇಲೆ ನಿಂತಿದೆ. ವಿದ್ಯಾರ್ಥಿಗಳೆಲ್ಲ ತಮ್ಮ ಕ್ಲಾಸ್ ಟೀಚರ್ ಗೆದರ್ತಾರೆ. ನಿನ್ನೆ ನನ್ನ ಮನೇಲಿದ್ದೆ, ಆ ಮಗು ಹೇಳ್ತಿತ್ತು, ಈ ಪೇರೆಂಟ್ ಟೀಚರ್ ಮೀಟಿಂಗ್ ಪಿಟಿಎಂ ಬಂತು ಅಂದ್ರೆ ಟೀಚರ್ ಹೆದರಕ್ ಶುರು ಮಾಡ್ಬಿಡ್ತಾರೆ. ಪೇರೆಂಟ್ಸ್ ಎಲ್ಲ ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ಬಿಡ್ತಾರ ಅಂತ. ಆ ಮಕ್ಕಳು ಹೆದರ್ತಿರ್ತಾರೆ. ಅಪ್ಪ ಅಮ್ಮ ನಮ್ಮ ಬಗ್ಗೆ ಟೀಚರ್ ಹತ್ರ ಏನ್ ಹೇಳ್ತಾರೆ, ಟೀಚರ್ ನಮ್ಮ ಬಗ್ಗೆ ಏನ್ ಹೇಳ್ತಾರೆ. ಅವ್ರಿಗೆ ಒಂದೊಂದು ಭಯವೇ. ಆ ಟೀಚರ್ ಹೆಡ್ ಮಾಸ್ಟರ್ ಮೇಲೆ ಭಯ, ಹೆಡ್ ಮಾಸ್ಟರ್ಗೆ ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಮೇಲೆ ಭಯ. ಏನ್ ಮಾಡ್ಬಿಡ್ತಾರೋ ಏನು, ನನ್ ಬಗ್ಗೆ ಏನ್ ರಿಪೋರ್ಟ್ ಬರ್ದ್ಬಿಡ್ತಾರೋ ಏನು. ಯೂನಿವರ್ಸಿಟಿ ಮೇಲೆ ಅದೇನೆ, HOD ಮೇಲೆ ಭಯ, HOD ವೈಸ್ ಚಾನ್ಸಲರ್ ಮೇಲೆ ಭಯ, ವೈಸ್ ಚಾನ್ಸಲರ್ಗೆ ಸೆಕ್ರೆಟರಿ ಮೇಲೆ ಭಯ. ಎಲ್ಲ ಭಯದ ಆಧಾರದ ಮೇಲೆ ನಿಂತು ಇದನ್ನು ಮುಕ್ತ ಮಾಡಬೇಕು. ತಯಾರಿದ್ದೀರೋ ನೀವು? ಒಂದು ಭಯ ಮುಕ್ತರಾಗ್ಲಿಕ್ಕೆ ತಯಾರಿದ್ದೀರೋ? ಸಾಧ್ಯ ಇದೆ ಅಂತ ಯಾರಾಗ ಅನ್ಸುತ್ತೆ, ಅಯ್ಯೋ ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ರೀ, ಎಲ್ಲ ಸಾಧ್ಯವಾಗಿ ಮಾತು ಹೇಳ್ತೇನೆ. ಇಲ್ಲ, ಪ್ರತಿಯೊಬ್ಬ ಮನುಷ್ಯ ಭಯಮುಕ್ತನಾಗ್ಬೇಕು. ಆಗ ಅವನ ಆಕಾರ ಮನುಷ್ಯನ ಸಿಕ್ಕಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಶಿಕ್ಷಣ ಮಂಡಲದ ಕೆಲಸ ಇದು ಸುಲಭ ಅಲ್ಲ. ಶಿಕ್ಷಣದ ಮೂಲಕ ಮನುಷ್ಯನಲ್ಲಿ ಬದಲಾವಣೆಯನ್ನು ತರೋದು ಸುಲಭದ ಮಾತಲ್ಲ. ಅದನ್ನ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಆಗ ಈ ದೇಶ
ಒಂದು ಹೊಸ ರೂಪವನ್ನ ಪಡ್ಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಅದಕ್ಕಾಗಿ ಭಾರತೀಯ ಶಿಕ್ಷಣ ಮಂಡಲ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಮಾಡ್ಬೇಕಾಗಿರೋದು ಹೇಗೆ ಮಾಡಬೇಕಾಗಿರೋದು ಅಂತಂದ್ರೆ ನಮ್ದು ಸಂಶೋಧನೆ, ರಿಸರ್ಚ್, ಅವೇರ್ನೆಸ್, ಓರಿಯಂಟೇಶನ್, ಪಬ್ಲಿಕೇಶನ್ ಅಂಡ್ ಆರ್ಗನೈಸೇಷನ್, ಈ 5 ವಿಷಯಗಳ ಮೂಲಕ ನಾವು ಈ 4ರಲ್ಲಿ ಭಾರತೀಯತೆಯನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಬೇಕು ಅಂತಂದ್ರೆ ಶಿಕ್ಷಕರಲ್ಲಿ ಸುಧಾರಣೆ ಆಗ್ಬೇಕು, ಶಿಕ್ಷಕರಲ್ಲಿ ದೃಷ್ಟಿ ಪರಿವರ್ತನೆ ಆಗ್ಬೇಕು. ಅದಕ್ಕೋಸ್ಕರ ಆ ದೃಷ್ಟಿ ಪರಿವರ್ತನೆಯ ಕೆಲಸವನ್ನು ಮಾಡ್ತೀವಿ. ನಮ್ಮ ಅನುಭವ ಏನ್ ಹೇಳ, ಈಗ ನಾನೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ಇದೊಂದು ಕನಸು, ಇದು ಅಸಾಧ್ಯ, ಇದನ್ನ ಮಾಡಕ್ ಆಗಲ್ಲ ಅಂತ ಇಲ್ಲಿರೋ ಅನೇಕರ ತಲೆಯಲ್ಲಿ ಗಟ್ಟಿ ಕೂತ್ಬಿಟ್ಟಿದೆ. ಆದ್ರೆ ನಮ್ಮ ಅನುಭವ ಏನಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲರಲ್ಲೂ ಒಳ್ಳೆತನ ಇದೆ. ಇಡೀ ಭೂಮಿನಲ್ಲಿ ನೀರಿದೆಯಾ ಇಲ್ಲ? ಒಳಗಡೆ ನೀರಿದೆ. ಕೆಲವು ಕಡೆ 1000 ಅಡಿ ಹೋಗಬೇಕಾಗುತ್ತೆ, ಕೆಲವು ಕಡೆ 10 ಅಡಿಗೆ ನೀರು ಸಿಗುತ್ತೆ, ಕೆಲವು ಕಡೆ 50 ಅಡಿಗೆ ಸಿಗುತ್ತೆ, ಕೆಲವು ಕಡೆ ಕೆಳಗಿದ್ರೆ ಸಾಕು ನೀರು ಸಿಗುತ್ತೆ. ಹಾಗೆ ಎಲ್ಲರಲ್ಲೂ ಒಳ್ಳೆತನ ಇದೆ. ಕೆಲವರಲ್ಲಿ ಮುಖದಲ್ಲೇ ಕಾಣಿಸುತ್ತೆ, ಕೆಲವರದ್ದು ಮುಖದಲ್ಲಿ ಒಳ್ಳೆತನ ಕಾಣಿಸೋದೇ ಇಲ್ಲ, ರೌಡಿತನ ಕಾಣಿಸ್ತಿರುತ್ತೆ. ಆದ್ರೆ ಅವ್ರು ಒಳ್ಳೆಯದಿದ್ದಾರೋ ಇಲ್ವೋ, ಇದಾರೆ, ಅವ್ರ ಹತ್ರ ಸ್ವಲ್ಪ ವ್ಯವಹರಿಸಿ, ಆಳಕ್ಕಿಳಿರಿ, ಅವಾಗ ಅವರಲ್ಲಿರೋ ಒಳ್ಳೆತನ ಕಾಣಿಸುತ್ತೆ. ನಮ್ಮ ಅನುಭವ ಏನಂದ್ರೆ ಯಾರ್ಯಾರನ್ನ ಇವರು ಕೆಟ್ಟವರು, ಇವ್ರು ಒಳ್ಳೆಯವರಾಗ್ಲಿ ಸಾಧ್ಯವೇ ಇಲ್ಲ ಅಂತ ಕೇಸ್ ಸ್ಟಡಿ ಎಲ್ಲ ಮಾಡಿದ್ವಿ ನಾವು. ಅವರನ್ನು ನಾವು ಕರ್ಕೊಂಡ್ಬಂದು ಸರಿ ಮಾಡೋ ಪ್ರಯತ್ನ ಮಾಡಿದ್ವಿ. ಅವರಲ್ಲೂ ಸಂವೇದನೆಯನ್ನ ಜಾಗೃತ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಪ್ರತಿಯೊಬ್ಬರು ಒಳ್ಳೆಯವರು ಅಂತ ಭಾವಿಸ್ಕೊಂಡೇ ನಾವು ಮುಂದಡಿ ಇಡಬೇಕೇ ಹೊರತು ಇವರೆಲ್ಲ ಕೆಟ್ಟವರು ಅಂತ ಒಬ್ಬೊಬ್ಬರಲ್ಲೂ ಒಂದೊಂದು ಕೆಟ್ಟದ್ದನ್ನ ಹುಡುಕ್ತಾ ಹೋದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ. ಕಥೆ ಚೆನ್ನಾಗಿ ಗೊತ್ತಿದೆ ನಮಗೆ. ದುರ್ಯೋಧನನಿಗೆ ಹೇಳಲಾಯ್ತು, ನೀನು ಒಳ್ಳೆಯವ್ರು ಹುಡುಕೊಂಬ ಅಂತ. ಒಬ್ರು ಒಳ್ಳೆಯವ್ರು ಸಿಗ್ಲಿಲ್ಲ. ಧರ್ಮರಾಜನಿಗೆ ಹೇಳಿದ್ರು ಒಬ್ಬ ಕೆಟ್ಟವ್ರು ಹುಡ್ಕೊಂಬ ಅಂತ. ಒಬ್ರು ಕೆಟ್ಟವ್ರು ಸಿಗ್ಲಿ. ನಾವು ಏನನ್ನ ನೋಡ್ತೀವೋ ಅದೇ ನಾವಾಗ್ತೀವಿ. ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಅದೇ ನಾವಾಗ್ತೀವಿ. ಒಳ್ಳೆಯದನ್ನ ನೋಡೋದನ್ನ ಕಲ್ತ್ಕೋಬೇಕು. ಅದಕ್ಕೇನೆ ವೇದದ ಋಷಿಗಳು ಹೇಳಿರೋದು ಭದ್ರಂ ಕರ್ಣೇ ಶೃಣುಯಾಮ ದೇವಾ, ಭದ್ರಂ ಭದ್ರಂ ಪಶ್ಯೇದಕ್ಷಭಿರ್ಯಜತ್ರ. ಎಂಥ ಪವರ್ಫುಲ್ ಮಂತ್ರ ಇದು, ಮನುಷ್ಯರಾಗಲಿಕ್ಕೆ ಇರತಕ್ಕಂಥ ಮಂತ್ರ ಇದು. ಅದಕ್ಕೋಸ್ಕರ ನಾವೀಗ ಇನ್ಸ್ಟಿಟ್ಯೂಷನಲ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ವಿ. ಒಂದೊಂದು ಶಿಕ್ಷಣ ಸಂಸ್ಥೆಯನ್ನ, ಅದು ಕಾಲೇಜ್ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ಅದು ಶಾಲೆ ಇರ್ಬೋದು, ಅದನ್ನ ನಾವು ಮೆಂಟರ್ಶಿಪ್ಗೋಸ್ಕರ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಳ್ತೀವಿ ನಾವು, ಆದ್ರೆ ಅವರಿಂದ ರಿಕ್ವೆಸ್ಟ್ ಲೆಟರ್ ಬರೆದಿದ್ರೆ ನಾವು ಆಯ್ಕೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಮ್ಮ ಇನ್ಸ್ಟಿಟ್ಯೂಷನಲ್ ಮೆಂಟರ್ಶಿಪ್ ಪ್ರೋಗ್ರಾಮಿನ ಡಾಕ್ಯುಮೆಂಟ್ ಕೊಡ್ತೀವಿ. ಅದನ್ನ ನೋಡಿದ್ಮೇಲೆ ಅವರೊಂದು ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕು. ಆಮೇಲೆ ನಾವು ಅದಕ್ಕೆ ಅಪ್ರೂವಲ್ ಕೊಡ್ತೀವಿ. ಅದಾದ್ಮೇಲೆ ನಮ್ದು ಕೆಲಸ ಶುರು ಆಗುತ್ತೆ. ಅಲ್ಲಿ ಸಮಗ್ರ ವಿಕಾಸ ಶಿಕ್ಷಣ ಸಂಸ್ಥೆದು ಬರುವ 3 ವರ್ಷಗಳೆಲ್ಲ ಆಗ್ಬೇಕು. ಅಲ್ಲಿನ ರಿಸರ್ಚ್ ಶಾಲೆಯ ಹಂತದಿಂದನೇ ರಿಸರ್ಚ್ ಶುರುವಾಗಬೇಕು. ಶಾಲೆಯ ಶಿಕ್ಷಕರಿಗೆ ಕರಿಕ್ಯುಲಮ್ ಡಿಸೈನ್, ದ ಭಾರತೀಯ ಮಾಡೆಲ್ ಆಫ್ ಕರಿಕ್ಯುಲಮ್ ಡಿಸೈನ್, ಗುಲ್ಬರ್ಗಾದಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದ್ವಿ ನಾವು. ನಾನು ಇಡೀ ದೇಶದಲ್ಲಿ ಸುತ್ತೀನಿ, ಕರಿಕ್ಯುಲಮ್ ಡಿಸೈನ್ ಮಾಡೋದಕ್ಕೆ ಯಾವ್ದಾದ್ರು ಪ್ರಶಿಕ್ಷಣ ನಿಮ್ಗೆ ಕೊಟ್ಟಿದಾರ ಯಾರಾದ್ರೂ? ಇಲ್ಲಿವರೆಗೆ 40 ವರ್ಷ ಆಯ್ತು ನೀವು ಅಕಾಡೆಮಿಕ್ಸ್ ಅಲ್ಲಿ ಇದ್ದು ಇಲ್ಲ. ಹಾಗೆ ಕರಿಕ್ಯುಲಮ್ ಡಿಸೈನ್ ಹಿಂದಿಂದ ಬಂದಿದೆಯಲ್ಲ, ನಾವು ಮಾಡ್ಬಿಡ್ತೀವಿ, ಕಳಿಸ್ಬಿಡ್ತೀವಿ ಅಷ್ಟೇ. ಬೆಳಿಗ್ಗೆ ಸರ್ಕ್ಯುಲರ್ ಬರುತ್ತೆ, ಸಾಯಂಕಾಲ ಕರಿಕ್ಯುಲಮ್ ಡಿಸೈನ್ ಮಾಡಿ ಕಳಿಸ್ಬಿಡ್ತೀವಿ. ಬಚ್ಚೋं के जीवन के साथ खिलवाड़ है. ಮಕ್ಕಳ ಜೀವನದ ಜೊತೆಗೆ ಇದು ಪ್ರಾಣದ ಚೆಲ್ಲಾಟ ಇದೆ. ಈ ರೀತಿ ಕರಿಕ್ಯುಲಮ್ ಡಿಸೈನ್ ಮಾಡೋದು. ಭಾರತ ಎಂಥ ಶ್ರೀಮಂತ ದೇಶ ಅಂತಂದ್ರೆ ಕರಿಕ್ಯುಲಮ್ ಡಿಸೈನ್ ಹೇಗ್ ಮಾಡಬೇಕು ಅನ್ನುವುದರ ಬಗ್ಗೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ದರ್ಶನ ಶಾಸ್ತ್ರದಲ್ಲಿ ಋಷಿಗಳು ಬಹಳ ಸ್ಪಷ್ಟ ಹೇಳಿದ್ದಾರೆ. ಅದನ್ನೆಲ್ಲ ಕಲೆ ಹಾಕಿದೆ. ಕಲೆ ಹಾಕಿ ಆಧುನಿಕ ಜಗತ್ತಿನಲ್ಲಿ ಸಂಶೋಧನೆಯ ಮೂಲಕ ಆವಿಷ್ಕರಿಸಿರ್ತಕ್ಕಂಥ ಹೊಸ ವಿಧಿ ವಿಧಾನಗಳನ್ನು ಜೋಡಿಸ್ಕೊಂಡಿದ್ವಿ.
ಅದ್ರ ಮೂಲಕ ಕರಿಕ್ಯುಲಮ್ ಡಿಸೈನ್ ನ ಭಾರತೀಯ ಮಾಡೆಲಿನ ಪ್ರಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲದೆ ಇದ್ರೆ ಆಗಲ್ಲ ಕೆಲಸ. ಕರಿಕ್ಯುಲಮ್ ಡಿಸೈನ್ ಮಾಡಿದ್ಮೇಲೆ ಅದ್ ಮುಗಿಯಲ್ಲ ಕೆಲಸ. ಪೆಡಗೋಜಿ ಏನು? ಪೆಡಗೋಜಿ ಬಹಳ ಮಹತ್ವದ್ದು. ನಾನು ಕೋರ್ ಆಕ್ಟಿವಿಟೀಸ್ ಹೇಳ್ತಾ ಇದ್ದೀನಿ ಶಿಕ್ಷಣ ಮಂಡಲದ್ದು. ಇನ್ಯಾರು ಮಾಡಕ್ಕಾಗಲ್ಲ ಇದನ್ನ. ಅಹಂಕಾರದಿಂದ ನಾನು ಹೇಳ್ತಾ ಇಲ್ಲ, ಕಷ್ಟದ ಕೆಲಸ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದು 5 ವರ್ಷ ಆಯ್ತು, ಇವತ್ತಿನವರೆಗೆ ಪೆಡಗೋಜಿ ಬಗ್ಗೆ ಯಾವುದೇ ಕಾನ್ಫರೆನ್ಸ್ ಅಲ್ಲಿ ಚರ್ಚೆ ಆಗಿಲ್ಲ. ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಇಷ್ಟು ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಏನಾದ್ರು ಕಾನ್ಫರೆನ್ಸ್ ಆಗಿದೆಯಾ ಕೇಳಿ, ಪೆಡಗೋಜಿಗೆ ಸಂಬಂಧಪಟ್ಟಂತೆ. ಜಗತ್ತಿನ ಭಾರತದ ನಂಬರ್ 1 ಸಂಸ್ಥೆ. ನಾನು ಸುಮಾರು 300-400ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳಿಗೆ ಹೋಗಿ ಬಂದಿದ್ದೀನಿ. 500 ಯೂನಿವರ್ಸಿಟಿಗಳು ನಮ್ಮ ಚಟುವಟಿಕೆ ನಡೀತಾ ಇದೆ. ಪೆಡಗೋಜಿ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಅದರ ಪ್ರಶಿಕ್ಷಣವನ್ನು ಕೊಡಕ್ ನಾವು ಹೊರಟಿದ್ದೀವಿ. ಪೆಡಗೋಜಿ ಅಂದ್ರೆ ಶಿಕ್ಷಕ ಕಲಿಸೋದನ್ನ ನಿಲ್ಲಿಸ್ಬೇಕು. ಜ್ಞಾನ ಒಳಗಡೆ ಇದೆ, ಅದನ್ನು ಹೊರಗೆ ತೆಗಿಬೇಕಾದ್ರೆ ಹೊರಗಡೆಯಿಂದ ಪ್ರಯತ್ನ ಮಾಡಕ್ ಆಗಲ್ಲ, ಅವರೇ ಪ್ರಯತ್ನ ಮಾಡಬೇಕು. ದ ಲರ್ನಿಂಗ್ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ದ ಸೀಕರ್, ಆನ್ ದ ಸ್ಟೂಡೆಂಟ್. ಟೀಚರ್ ಶುಡ್ ಆಕ್ಟ್ ಆಸ್ ಎ ಫೆಸಿಲಿಟೇಟರ್, ಶುಡ್ ನಾಟ್ ಟೀಚ್. ಟೀಚಿಂಗ್ ಅನ್ನೋದು ಅಹಂಕಾರ, ಲರ್ನಿಂಗ್ ಅನ್ನೋದು ವಿನಮ್ರತೆ. ಲರ್ನಿಂಗ್ ಗಿವ್ಸ್ ಯು ಜಾಯ್, ನಾಟ್ ಟೀಚಿಂಗ್. ಅದಕ್ಕೋಸ್ಕರ ಅಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಮಾಡ್ತಿರೋದು. ಯಾರು ಕ್ಲಾಸಿಗೆ ಬರಲ್ಲ ಅದಕ್ಕೆ ಅಟೆಂಡೆನ್ಸ್ ಕಂಪಲ್ಸರಿ ಮಾಡ್ತಾರೆ. ಇಟ್ ಈಸ್ ಅನ್ ಅಕ್ಟರ್ ಫೇಲ್ಯೂರ್ ಆಫ್ ಎ ಟೀಚರ್. ನಿಜವಾದ ದಮ್ಮಿರುವ ಶಿಕ್ಷಕ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಬಾರ್ದು. ಈ ಬಯೋಮೆಟ್ರಿಕ್ ಮಾಡಿದಾರಲ್ಲ, ಅದು ಮ್ಯಾನೇಜ್ಮೆಂಟಿನ ಫೇಲ್ಯೂರ್. ಯಾಕಂದ್ರೆ ಶಿಕ್ಷಕರ ಮೇಲೆ ವಿಶ್ವಾಸನೇ ಇಲ್ಲ. ಪರಸ್ಪರ ವಿಶ್ವಾಸವೇ ಇಲ್ಲದೆ ಇರತಕ್ಕಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸದನ್ನ, ಬದಲಾವಣೆಯನ್ನ, ನಿರ್ಮಾಣವನ್ನ, ಕ್ರಿಯೇಷನ್ ಅನ್ನ ಮಾಡಕ್ಕಾಗಲ್ಲ. ಕ್ರಿಯೇಷನ್ ಆಗೋದು ಭಯ ಇಲ್ಲದೆ ಇರುವ ಕಡೆಗೆ, ವಿಶ್ವಾಸ ಇರುವ ಕಡೆಗೆ. ಅದಕ್ಕೆ ಪರಸ್ಪರ ವಿಶ್ವಾಸ ಮುಖ್ಯ. ವಿಶ್ವಾಸ ಬರಬೇಕಾದ್ರೆ ಇವರು ಒಳ್ಳೆಯವರು ಅಂತ ಪ್ರತಿಯೊಬ್ಬರ ಬಗ್ಗೆ ಅನ್ನಿಸ್ಬೇಕು ನಮಗೆ ಒಳಗಡೆ. ಈ ಬೇಸಿಕ್ ತತ್ವದಿಂದ ಶಿಕ್ಷಣ ಕೊಡತಕ್ಕಂತಹ ಕೆಲಸವನ್ನ ಶಿಕ್ಷಣ ಮಂಡಲ ಮಾಡ್ತಾ ಇದೆ. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಷನಲ್ ಮೆಂಟರ್ಶಿಪ್ ಪ್ರೋಗ್ರಾಮ್, ಇದರಲ್ಲಿ ನೀವೆಲ್ಲರೂ ತೊಡಕೋಬೇಕು ಅಂತ ನಮ್ದು ಇಚ್ಛೆ. ನಿಮ್ಮ ಹತ್ರ ನಾವು ಭಿಕ್ಷೆ ಕೇಳ್ತಾ ಇರೋದು ಸಮಯದ ಭಿಕ್ಷೆ, ಹಣದ ಭಿಕ್ಷೆ ಅಲ್ಲ. ನೀವು ಬಂದ್ಬಿಟ್ರೆ ನಮಗ್ ಗೊತ್ತು ಹಣನೂ ಬರುತ್ತೆ ಅಂತ. ನೀವು ಒಬ್ಬರೇ ಬರಲ್ಲ, ಎಲ್ಲ ನಿಮ್ಮದೆಲ್ಲ ತಗೊಂಡ್ ಬರ್ತೀರಾ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ದುಡ್ಡು ನೀವೇ ಹಾಕ್ತೀವಿ. ನಮ್ಮ ಹತ್ರ ಏನೂ ಇಲ್ಲ, ಖಾಲಿ ಜೇಬಲ್ ನಾವು ಹೊರಟಿದೀವಿ. ನಾನು ಖಾಲಿ ಜೇಬಲ್ಲೇ ದೇಶ ಎಲ್ಲ ಸುತ್ತೀನಿ. ಇವತ್ತಿನವ್ರು ನನ್ ತೊಂದರೆ ಆಗಿಲ್ಲ. ಸರಸ್ವತಿಯ ಹಿಂದೆ ಹೋಗ್ಬೇಕು, ಲಕ್ಷ್ಮಿ ನಮ್ ಹಿಂದಿರ್ಬೇಕು. ಆದ್ರೆ ಲಕ್ಷ್ಮಿಯ ಹಿಂದೆ ಹೋಗಿ ಸರಸ್ವತಿಯನ್ನ ನೀವು ಉಪೇಕ್ಷೆ ಮಾಡಿದ್ರೆ ನೀವು ಖಂಡಿತವಾಗಿ ಹಾನಿ ಒಳಗಾಗ್ತೀರ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ನಾನು ಪ್ರೀತಿಯಿಂದ ವಿನಂತಿ ಮಾಡ್ತಿದ್ದೀನಿ, ನೀವು ಶಿಕ್ಷಣ ಮಂಡಲದ ಜೊತೆಗೆ ಸೇರ್ಕೊಳ್ಳಿ. ಒಂದೇ ದಿವಸಕ್ಕಾಗೋ ಕೆಲಸ ಅಲ್ಲ ಇದು, ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕಂದ್ರೆ ನಿಮ್ಮ ಸಿದ್ಧತೆ ನೀವು ಮಾಡ್ಕೊಳ್ಳದೆ ನೀವೇನೋ ಮಾಡಕ್ಕಾಗಲ್ಲ. ಇಲ್ಲಿವರೆಗೆ ನಾವು ಕಲ್ತಿರೋದೆಲ್ಲ ತಲೆಯಲ್ಲಿ ಕಣಕಣದಲ್ಲಿ ಇಂಡಿಯಾ ಇಟ್ಕೊಂಡ್ಬಿಟ್ಟಿದೀವಿ. ಅದು ಹೋಗ್ಬೇಕು, ಭಾರತ ಆಗ್ಬೇಕು. ಇಷ್ಟು ದೊಡ್ಡ ದೇಶ ಭಾರತ ಆಗ್ಲಿಲ್ವಲ್ರಿ, ಇನ್ನೂ ಇಂಡಿಯಾ ಹಾಗೆ ಉಳ್ಕೊಂಡಿದೆ. ಇದನ್ನು ಮಾತಾಡಿದ್ವಿ ನಾವು. ಇಂದೋರ್ನ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಯೂನಿವರ್ಸಿಟಿನಲ್ಲಿ ಅವರ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಇಂಡಿಯಾ ಶಬ್ದವನ್ನ ತೆಗೆದು ಹಾಕ್ತಿವಿ. ನಮ್ಮ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಇಂಡಿಯಾ ಶಬ್ದ ಇರಲ್ಲ. ಸರ್ಕಾರಿ ವಿಶ್ವವಿದ್ಯಾಲಯ ಭಾರತ ಇರುತ್ತೆ ಅಂತ ನಿಶ್ಚಯ ಮಾಡಿ ಅವ್ರು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಮೊದಲನೇ ಯೂನಿವರ್ಸಿಟಿ ದೇಶದಲ್ಲಿ. ಅವರ ಡಾಕ್ಯುಮೆಂಟ್ ಅಲ್ಲಿ ಈಗ ಯಾವುದೇ ಇಂಡಿಯಾ ಅನ್ನೋ ಶಬ್ದ ಇಲ್ಲ. ಎಲ್ಲ ಲೋಗೋನಲ್ಲಿ, ಡಾಕ್ಯುಮೆಂಟ್ಸ್ ಅಲ್ಲಿ, ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಲೆಟರ್ ಹೆಡ್ ಅಲ್ಲಿ ಎಲ್ಲ ಕಡೆ ಭಾರತ ಬಂದ್ಬಿಟ್ಟಿದೆ. ಅವ್ರಾದ್ಮೇಲೆ 7 ಯೂನಿವರ್ಸಿಟಿಗಳು ಇವತ್ತು ಇಂಡಿಯಾ ತೆಗೆದುಹಾಕಿ ಭಾರತ ಮಾಡ್ಕೊಂಡಿದ್ದಾವೆ. ಸರ್ಕಾರಿ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು ಅದೇ ದಾರಿಯನ್ನ ಹಿಡಿತಾ ಇದ್ದಾವೆ. ಸಮಾಜ ಈ ರೀತಿ ಮೇಲಕ್ಕೆ ಎದ್ದಾಗ ಸರ್ಕಾರ ಬದಲಾವಣೆ ಮಾಡುತ್ತೆ. ನಮ್ಮ ದೇಶದ ಹೆಸರು ಇಂಡಿಯಾ ಅಲ್ಲ, ಭಾರತ ಅಂತ. ಇಂಡಿಯಾ ದಟ್ ಈಸ್ ಭಾರತ್. ವೈ ದಿಸ್ ಇಸ್ ಕನ್ಫ್ಯೂಷನ್ ಈಸ್ ಅಗೈನ್ ರಿಮೈನಿಂಗ್ ಇನ್ ದ ಮೈಂಡ್ ಸೆಟ್. ಒಂದು ಸಿಲೋನ್ ಶ್ರೀಲಂಕಾ ಆಗಬಹುದು ಅಂತಾದ್ರೆ, ಬರ್ಮಾ ಮಯನ್ಮಾರ್ ಆಗಬಹುದು ಅಂತ ಆದ್ರೆ ಇಂಡಿಯಾ ಭಾರತ ಯಾಕೆ ಆಗಕ್ಕಾಗಲ್ಲ?
ನಮ್ಮ ಇಚ್ಛಾಶಕ್ತಿಯ ಕೊರತೆ ಇದಕ್ಕೆ ಕಾರಣ ಅಷ್ಟೇ. ಇಡೀ ಶಿಕ್ಷಣದಲ್ಲಿ ಬದಲಾವಣೆ ತರಲಿಕ್ಕೆ ನಾವು ಸಾಧ್ಯ ಇದೆ ಯಾವಾಗ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಪ್ರಬಲವಾಗಬೇಕು. ಇವತ್ತು ಅಮೆರಿಕ ಒಡ್ಡಿರ್ತಕ್ಕಂತಹ ಟ್ಯಾರಿಫ್ ಟೆರರಿಸಂ ಅನ್ನ ಎದುರಿಸೋದಕ್ಕೆ ಮತ್ತೆ ಇಚ್ಛಾಶಕ್ತಿ ಬೇಕು, ಸ್ವದೇಶಿ ಇಚ್ಛಾಶಕ್ತಿ. ಅದಿಲ್ಲದೆ ಇದ್ರೆ ನಾವು ನಮ್ಮ ಅಸ್ತಿತ್ವವನ್ನ ನಾವು ಕಳ್ಕೊಳ್ತೀವಿ. ಅಸ್ತಿತ್ವ ಉಳಿಸ್ಕೊಳ್ಳೋದು ಶಿಕ್ಷಣದಿಂದ ಪ್ರಾರಂಭ ಆಗ್ಬೇಕು. ಶಿಕ್ಷಣದ ಪ್ರಾಣ ಅಂದ್ರೆ ಶಿಕ್ಷಕ. ಶಿಕ್ಷಕ ಬದಲಾಗದೆ ಇರುವವರೆಗೆ ಭಾರತ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ ಸಮಯ ಕೊಟ್ಟು ಬಂದಿದ್ದೀರಾ. ಅದಕ್ಕೆ ನಿಮ್ಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇದು ಶಿಕ್ಷಣದ ಸಂಘಟನೆ, ಶಿಕ್ಷಕರ ಸಂಘಟನೆ ಅಲ್ಲ. ಇದಕ್ಕಾಗಿ ಶಿಕ್ಷಣದ ಜೊತೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಇದರ ಜೊತೆಗೆ ಸೇರ್ಕೋಬಹುದು. ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಮತ್ತು ಮ್ಯಾನೇಜ್ಮೆಂಟ್ ಈ ಎಲ್ಲರೂ ಭಾರತೀಯ ಶಿಕ್ಷಣ ಮಂಡಲದ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಬಹುದು. ಬರಲಿರುವ ದಿನಗಳಲ್ಲಿ ನಾವೀಗ ವಿಷನ್ 2030 ಅಂತ ಮಾಡಿದೀವಿ. ಅಷ್ಟರೊಳಗಡೆ ನಾವೊಂದಷ್ಟನ್ನ ಟಾರ್ಗೆಟ್ ಮುಟ್ಲೇಬೇಕು. ಅಷ್ಟು ಕೆಲಸಗಳಾಗಬೇಕು. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಂಡಲ ಅನ್ನೋದನ್ನು ಶುರು ಮಾಡಬೇಕು. ಮಂಡಲ 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 ಅಂತ ಹೇಳ್ತಿದ್ರು. ಮಂಡಲ ಅಂದ್ರೆ ವೀಕ್ಲಿ ಗೆಟ್ ಟುಗೆದರ್, ಸಾಪ್ತಾಹಿಕ ಅಧ್ಯಯನ ಕೇಂದ್ರ. ನಾವು ಕನೆಕ್ಟ್ ಆಗದ ಹೊರತು ಬದಲಾವಣೆಯನ್ನು ತರಕ್ಕಾಗಲ್ಲ. ಕನೆಕ್ಟ್ ಆಗ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ ಒಂದು 15-20 ಜನಗಳ ಒಂದು ಸಣ್ಣ ತಂಡವನ್ನ ಕಟ್ಟಬೇಕು. ಅವರೆಲ್ಲ ಒಂದು ಫ್ಯಾಮಿಲಿ ಆಗ್ಬೇಕು. ಒಂದು ಕುಟುಂಬ ನಾವು ಆಗದೆ ಭಾರತವನ್ನು ಬದಲಾಯಿಸಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೊಂದು ಕುಟುಂಬವಾಗೋಣ. ಕುಟುಂಬವಾಗುವುದಕ್ಕೆ ಕುಟುಂಬವಾಗ್ತಾ ಆಗ್ತಾ ಆಗ್ತಾ ನಾನು ಹೇಳಿದ ಔಟ್ಕಮ್ಸ್ ಹೇಳಿದೆ. ನೀನು 7 ಔಟ್ಕಮ್ಸ್ ಹೇಳಿದೆ. ಫಿಸಿಕಲಿ ಸ್ಟ್ರಾಂಗ್, ಇಮೋಷನಲಿ ಪೇಟ್ರಿಯಟಿಕ್, ಮೆಂಟಲಿ ಪ್ಯೂರ್, ಇಂಟೆಲೆಕ್ಚುಯಲಿ ಕ್ರಿಯೇಟಿವ್, ಸ್ಪಿರಿಚುವಲಿ ರೂಟೆಡ್, ಸೋಷಿಯಲಿ ಪ್ರೊಡಕ್ಟಿವ್, ಪ್ಲೇಸ್ ಆಫ್ ಯೂಸ್ಡ್. ಈ ರೀತಿ ಆದಾಗ ನಾವು ಒಂದು ಹೊಸ ದೇಶವನ್ನ ಕಟ್ತೀವಿ. ಸಮಯ ಬಹಳ ಕಡಿಮೆ ಇದೆ. 2047 ಇಸ್ವಿಯೊಳಗೆ ಇದನ್ನು ಮಾಡಿ ಮುಗಿಸ್ಬೇಕು. ಅಷ್ಟರವರೆಗೂ ಕಾಯಬಾರ್ದು. 35ರೊಳಗನೆ ಮಾಡಿ ಮುಗಿಸ್ಬೇಕು. ಹಗಲು ರಾತ್ರಿ ಕೆಲಸ ಮಾಡಬೇಕಾಗಿ. ಒಳಗಡೆ ಬೆಂಕಿ ಇದ್ರೆ ಮಾತ್ರ ಕೆಲಸ ಆಗುತ್ತೆ. ಒಲೆ ಹೊತ್ಕೊಳ್ಳೇ ಇಲ್ಲ, ನೀವು ಗಂಟೆಗಳ ಗಟ್ಲೆ ಪಾತ್ರೆ ನೀರ್ ಹಾಕಿಟ್ರೆ ಅಡಿಗೆ ಮಾಡಕ್ ಹೆಂಗ್ರಿ ಸಾಧ್ಯ? ಒಂದು ಊದಿನ ಕಡ್ಡಿ ಹಿಡ್ಕಟ್ರೆ ನೀರ್ ಬಿಸಿ ಆಗತ್ತೇನ್ರಿ? 15 ಜನ ಸ್ನಾನ ಮಾಡ್ಬೇಕು, ಒಂದು ಹಂಡೆ ಇಟ್ಟಿದ್ದೀರ ನೀವು ಒಲೆ ಮೇಲೆ, ಒಂದು ಊದಿನ ಕಡ್ಡಿ ಹಿಡ್ಕೊಂಡು ಕೂತಿದ್ದೀರ ಬೆಳಗಿನ ಸಂಜೆವರೆಗೆ, ಅದ್ ಎಲ್ರಿ ನೀರ್ ಬಿಸಿ ಆಗತ್ತೆ? ಧಗ 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 ಉರಿಬೇಕು ಹಂಗೆ ಬೆಂಕಿ. ಆ ಬೆಂಕಿ ಉರಿಯುವ ಬೆಂಕಿ ಅಂದ್ರೆ ಸಮಯ ಕೊಡ್ಬೇಕು, ಬುದ್ಧಿ ಕೊಡ್ಬೇಕು, ಮನಸ್ಸನ್ನ ಕೊಡ್ಬೇಕು. ಇಷ್ಟು ಕೊಟ್ರೆ ಹಣ ತಾನೇ ಬರುತ್ತೆ. 100% ಹಣ ಇಲ್ಲ ಅಂತ ಇವತ್ತಿನವರೆಗೆ ಯಾವುದೇ ಒಳ್ಳೆ ಕೆಲಸಗಳು ನಿಂತಿಲ್ಲ. ಹಣ ಬೇಕು. ಹಣ ಇಲ್ಲದೆ ಯಾವ ಕೆಲಸನೂ ಮಾಡಿಯಲ್ಲ. ಈ ಕಾರ್ಯಕ್ರಮ ಮಾಡಕ್ಕೂ ಹಣ ಬೇಕು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹಣ ಬೇಕೇ ಬೇಕು. ಅದಕ್ಕೆ ಹೇಳಿದ್ದು ಧರ್ಮಸ್ಯ ಮೂಲಂ ಅರ್ಥಂ. ಚಾಣಕ್ಯ ಹೇಳಿದ್ದು ಅರ್ಥ ಇಲ್ಲದೆ ಇದ್ರೆ ಧರ್ಮಾಚರಣೆಯೂ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ನಮ್ಮ ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನ ಕೊಟ್ಟು ನಮ್ಮನ್ನ ನಾವು ಸರಿಪಡಿಸ್ಕೊಳ್ತಾ ಅತ್ಯಂತ ವಿನಮ್ರತೆಯಿಂದ ಕಲಿಯುವ ಗುಣದಿಂದ ಬಂದಾಗ ವಿನಮ್ರತೆ ಬೆಳೆಯುತ್ತೆ. ನಾನು ಕಲಿಸ್ತೀನಿ ಅಂದಾಗ ಅಹಂಕಾರ ಬೆಳೆಯುತ್ತೆ. ಅರವಿಂದರು ಬಹಳ ಸ್ಪಷ್ಟವಾಗಿ ಹೇಳಿದರೆ, ನೋ ಬಡಿ ಕ್ಯಾನ್ ಟೀಚ್ ಎನಿಬಡಿ. ಜಗತ್ನಲ್ಲಿ ಯಾರಿಗೂ ಕಲ್ಸಕ್ಕಾಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳಿದ್ದಾನೆ. ಇದನ್ನು ಹೇಳಿದ್ದನ್ನೇ ಅರವಿಂದ್ರ ಆ ರೀತಿ ಬದಲಾಯಿಸಿದ್ದಾರೆ. ಕೃಷ್ಣ ಹೇಳ್ತಾನೆ, ಯಾರೂ ಯಾರನ್ನೂ ಬದಲಾಯಿಸಕ್ಕಾಗಲ್ಲ. ಯಾರನ್ನೂ ಬದಲಾಯಿಸಕ್ಕಾಗಲ್ಲ. ನಿನ್ನನ್ನ ನೀನ್ ಬದಲಾಯಿಸ್ಕೋಬಹುದು. ಅದಕ್ಕೋಸ್ಕರ ಸಮಯ. ಇನ್ನೊಬ್ಬರನ್ನ ಬದಲಾಯಿಸಕ್ ಪ್ರಯತ್ನ ಮಾಡ್ತಾರೆ, ಜೀವನ ಪರ್ಯಂತ ಫಲ ಸಿಗಲ್ಲ. ಸ್ವಂತದ್ದನ್ನ ನಾನು ಬದಲಾಗೋದಕ್ಕೆ ಸಮಯ ಕೊಡ್ಬೇಕು. ಅದಕ್ಕೆ ಸಮಯ ಕೊಡಲ್ಲ. ನಾನು ಬದಲಾಗಲ್ಲ, ಉಳಿದವ್ರನ್ನ ಬದಲಾಯಿಸಕ್ಕೂ ಆಗಲ್ಲ. ಹೀಗಾಗಿ ಜೀವನ ದುಃಖದಲ್ಲೇ ಕಳೆದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಬದಲಾಯಿಸುವ ವ್ಯರ್ಥ ಪ್ರಯತ್ನ ಮಾಡುವುದರ ಬದಲಾಗಿ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನಾನು ಸಮಯ ಕೊಟ್ಟಾಗ ನನ್ನನ್ನ ನೋಡಿ ಸುತ್ತಲಿನ ವಾತಾವರಣ ತಾನೇ ಬದಲಾಗುತ್ತಾ ಹೋಗುತ್ತೆ. ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಭಾರತೀಯ ಶಿಕ್ಷಣ ಮಂಡಲ ಕೆಲಸ ಮಾಡ್ತಾ ಇದೆ. ನಿಮ್ಮೆಲ್ಲರ
ತನು ಮನ ಧನ ಈ ತ್ರಿಕರಣ ಪೂರ್ವಕವಾದಂತಹ ಸಹಯೋಗವನ್ನ ಅಪೇಕ್ಷೆ ಪಡ್ತಾ ಬೆಂಗಳೂರು ಮಹಾನಗರ ಮತ್ತು ಕರ್ನಾಟಕ ದಕ್ಷಿಣ ಇವರೆಲ್ಲ ಈ 17 ಜಿಲ್ಲೆಗಳಲ್ಲಿ ಕಾರ್ಯವನ್ನ ಕಟ್ಟಿ ಬೆಳೆಸೋಣ. ಸಂಸ್ಥೆ, ಶಿಕ್ಷಣ ಸಂಸ್ಥೆ ನಮ್ಮ ಕಾರ್ಯದ ಕೇಂದ್ರ. ಅಲ್ಲಿರ್ತಕ್ಕಂಥ ಶಿಕ್ಷಕರು, ಮಕ್ಕಳು, ಮ್ಯಾನೇಜ್ಮೆಂಟ್, ಅದರ ಪಾಲಕರು ನಮ್ಮ ಆಡಂಬೋಲ, ನಮ್ಮ ಪ್ಲೇ ಗ್ರೌಂಡ್. ಇದರಲ್ಲಿ ಗುಣವತ್ತತೆಯನ್ನ ಬದಲಾವಣೆಯನ್ನ ತರ್ತಾ ನಾವು ನಮ್ಮ ಕಣ್ಣು ಮುಂದೆನೆ ಒಂದು ಬದಲಾವಣೆಯ ಒಂದು ಸುಗಂಧ ಅದು ಬೀರುವ ಹಾಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತಾ, ನೀವೆಲ್ಲರೂ ಏಕಾಗ್ರತೆಯಿಂದ ಧ್ಯಾನಪೂರ್ವಕವಾಗಿ ಈ ಎಲ್ಲ ವಿಷಯಗಳನ್ನ ಕೇಳಿದ್ದಕ್ಕಾಗಿ ಹೃದಯದಿಂದ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತು